ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಅದೇ ನನ್ನ ಉಸಿರು. ನೀವೇನೆ ನನ್ನನ್ನು ಉಳಿಸುವವರು, ಬೆಳೆಸುವವರು. ಇವತ್ತು ಕ್ರಿಕೆಟ್ ಬಗ್ಗೆ ಮಾತನಾಡೋಣ. ಎಸ್, ದುಬೈದಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಭಾರತ ಅಭೂತಪೂರ್ವ ಜಯವನ್ನು ಸಾಧಿಸಿ ಈಗ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಭಾನುವಾರ ಇದೇ ದುಬೈನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಒಟ್ಟಾರೆ ಈ ಪಂದ್ಯದ ಟೇಕ್ ಅವೇಸ್ ಏನು? ಇದು ಬಹಳ ಮುಖ್ಯವಾದ ಅಂಶ ಮತ್ತು ಭಾರತದ ತಂಡದಲ್ಲಿ ಕಂಡಂಥ ಸದೃಢತೆ, ಟೀಮ್ ವರ್ಕ್ ಅನ್ನುವುದು. ಸೊ ಆ ಟೀಮ್ ವರ್ಕ್ ಅದ್ಭುತವಾಗಿತ್ತು. ಇಡೀ ಪಂದ್ಯದ ಯಾವುದೇ ಹಂತದಲ್ಲೂ ಕೂಡ ಆಸ್ಟ್ರೇಲಿಯಾ ಮೇಲ್ಗೈ ಸಾಧಿಸಲೇ ಇಲ್ಲ. ಒಂದು ರೀತಿ ಆಸ್ಟ್ರೇಲಿಯಾ ತಂಡಕ್ಕೆ ಒಂಥರ ಮುಸುಕು ಕವಿದಂತೆ ಇತ್ತು ಅಂತ. ಅವರು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ರೋಹಿತ್ ಶರ್ಮಾ ಪಾಪ ಸತತವಾಗಿ 11ನೇ ಬಾರಿ ಅಂತ ಕಾಣುತ್ತೆ ಅವ್ರು ಟಾಸ್ ಸೋತಿದ್ದು. ಆದರೆ ಪಂದ್ಯವನ್ನು ಸೋತಿಲ್ಲ ಅವರು. ಎಸ್, ಟಾಸ್ ಸೋತರು. ಸೊ ಆಸ್ಟ್ರೇಲಿಯಾ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ತು. ಸೊ ಒಟ್ಟಾರೆ ದುಬೈ ಪಿಚ್ ಏನಿದೆ ಅದು ಸ್ಲೋ ಪಿಚ್, ಫಾಸ್ಟ್ ಪಿಚ್ ಅಲ್ಲ. ಸೊ ಇಲ್ಲಿ ಅದ್ಭುತವಾದ ಒಂದು ಮೊತ್ತವನ್ನು ಪಡೆದು ಸೊ ಭಾರತ ತಂಡಕ್ಕೆ ಒಂದು ಚಾಲೆಂಜ್ ಹಾಕಬೇಕು ಅನ್ನೋದು ಆಸ್ಟ್ರೇಲಿಯಾದಾಗಿತ್ತು. ಸೊ ಒಟ್ಟಾರೆ ಆದರೂ ಕೂಡ ಗಳಿಸಿದ್ದು ಆಸ್ಟ್ರೇಲಿಯಾ 264 ರನ್ಗಳನ್ನು ಮಾತ್ರ. 264 ರನ್ಗೆ ಆಸ್ಟ್ರೇಲಿಯಾ ತಂಡವನ್ನು ಕಟ್ಟಿ ಹಾಕುವುದರಲ್ಲಿ ನಮ್ಮ ಇಡೀ ಭಾರತದ ಏನು ಬೌಲಿಂಗ್ ಪಡೆ ಇದೆಯಲ್ಲ, ಅವರ ಒಂದು ಬೌಲಿಂಗ್ ವೈಖರಿ ಅಂತ. ಮೊಹಮ್ಮದ್ ಶಮಿ 3 ವಿಕೆಟ್ ಕಬಳಿಸಿದ್ರು. ಅದ್ಭುತವಾದ ಬೌಲಿಂಗ್ ಅವರದ್ದು. ಸೊ ಅವರ ಇಡೀ ಒಂದು ಈ ಬೌಲಿಂಗ್ ಆಗಲಿ ಬ್ಯಾಟಿಂಗ್, ಅದಕ್ಕೆ ಆರ್ಟ್ ಅಂತಾರೆ, ಅದೊಂದು ಕಲೆ. ಅದು ನೀವು ಅಂದರೆ ಹಾಗೆ ನೋಡಿದರೆ ಫಾಸ್ಟ್ ಬಾಲರಿಗೆ ಜಾಸ್ತಿ ಹೆಲ್ಪ್ ಆಗುವಂಥದ್ದು ಪಿಚ್ಚು ಅಲ್ಲ ಅದು. ಅಂಥ ಪಿಚ್ನಲ್ಲಿ ನೀವು ಬಾಲ್ ಮೂವ್ ಮಾಡೋದಿದೆಯಲ್ಲ, ಇನ್ ಸ್ವಿಂಗರ್, ಔಟ್ ಸ್ವಿಂಗರ್, ಲೆಗ್ ಕಟರ್ಗಳು. ಸೊ ಡಿಫ್ರೆಂಟ್ ಟೈಪ್ ಆಫ್ ಬೌಲ್ ಏನಿದೆ, ಆ ಬೌಲ್ ಮಾಡೋದ್ರಲ್ಲಿ ಮೊಹಮ್ಮದ್ ಶಮಿ, ನಿಸ್ಸೀಮ್ರು ಅಂತ ಅವರು ಎಸ್ಪೆಷಲಿ ತಮ್ಮ ಇಂಜುರಿಯಿಂದ ರೆಸ್ಟ್ ತಗೊಂಡು ವಾಪಸ್ ಬಂದ ಮೇಲೆ ಭಾಳ ಡಿಫ್ರೆಂಟ್ ಬೌಲರ್ ಅಂತೆ ಅವರು ನನಗೆ ಕಾಣ್ತಾರೆ. ಎಸ್, ರಿಜೆನ್ಯುವೇಟ್, ಅದೇ ರೀತಿ ಫಾಸ್ಟ್. ಅವರ ಬಹಳ ಮುಖ್ಯವಾದ್ದು ಅಂದರೆ ಅವರ ವೇಗ ಮತ್ತು ಬಾಲ್ ಮೂವ್ಮೆಂಟ್. ಒಂದು ಕಾಲ ಇತ್ತು, ಏನು ಗೊತ್ತಾ ನಿಮಗೆ, ಬಾಲ್ ಫಾಸ್ಟಾಗಿ ಹಾಕ್ಬಿಟ್ರೆ ಆಯಿತು. ನೋವು ಹಂಗಲ್ಲ, ಈಗ ಹಾಗಲ್ಲ. ಈಗ ನೀವು ಹೇಗೆ ಸ್ವಿಂಗ್ ಮಾಡ್ತೀರಿ, ಸೊ ಬ್ಯಾಟ್ಸ್ಮನ್ನ ಹೇಗೆ ಡಿಸೀವ್ ಮಾಡ್ತೀರಿ, ಅವನು ಈ ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಬಾಲ್ ಹೆಂಗೆ ಬರುತ್ತೆ ಅಂತ ಗೊತ್ತಾಗಬಾರ್ದು. ಸೊ ನಮ್ಮ ಸ್ಪಿನ್ನರ್ ಬಿಡ ಕ್ಲಾಸ್ ಕಂಟ್ರಿ, ನಮ್ಮ ಸ್ಪಿನ್ನರ್ಗಳ ಕ್ಲಾಸು. ನೀವು ಕುಲ್ದೀಪ್ ಯಾದವ್ ಇರ್ಬೋದು, ದಟ್ ದೇ ಆರ್ ಸ್ಪಿನ್ನಲ್ಲಿ ಲೆಜೆಂಡ್ರಿ ಅವರು. ನಮ್ಮ ಒಟ್ಟಾರೆ ಟೀಮಿನ ಸಕ್ಸಸ್ ಅಲ್ಲೇ ಇದೆ ಅಂತ ನನಗೆ ಕಾಣುತ್ತೆ ನೋಡಿ. ಹಾರ್ದಿಕ್ ಪಾಂಡ್ಯ ಕೂಡ ಭಾಳ ಡಿಫ್ರೆಂಟ್ ಆದ ಆಲ್ರೌಂಡರ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಆಲ್ರೌಂಡರ್ ಅಂದರೆ ಬಾಲಿಂಗು ಬ್ಯಾಟಿಂಗ್ ಎರಡೂ ಮಾಡಬೇಕು ಅನ್ನೋದಲ್ಲ, ಎರಡರಲ್ಲೂ ಪರಿಣಿತಿ ಹೊಂದಿರಬೇಕು ಅಂತ. ಈ ಶುಡ್ ಬಿ ಅವರು ಪರಿಪೂರ್ಣವಾದ ಬ್ಯಾಟ್ಸ್ಮನ್, ಬೌಲರ್ ಆಗಿರಬೇಕು. ಹೌದು, ಬ್ಯಾಟ್ಸ್ಮನ್ ಬೌಲರ್ ಎರಡೂ ಆಗೋದು, ಎರಡರಲ್ಲೂ ಪರಿಣಿತಿ ಇರಬೇಕು ಅಂತ. ಎರಡರಲ್ಲೂ ವೀಕ್ನೆಸ್ ಇರக்கூಡದು. ಯಾವುದ್ರಲ್ಲೂ ಒಂದು, ಈಗ ಅದ್ಭುತವಾಗಿ ಬ್ಯಾಟ್ ಮಾಡ್ತಾರೆ, ಬೌಲಿಂಗು ಹಾಕ್ತಾರೆ ಅಂದರೆ ಅವರು ಆಲ್ರೌಂಡರ್ ಅಲ್ಲ. ಅದ್ಭುತವಾಗಿ ಬ್ಯಾಟು ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ. ಅವು ಎರಡು ವಿಭಾಗಗಳಲ್ಲೂ ಶುಡ್ ಹ್ಯಾವ್ ದಟ್ ಸಮಾನತೆ ಇದಿರಬೇಕು ಅಂತ. ಅದು ಹಾರ್ದಿಕ್ ಪಾಂಡ್ಯ ಕೂಡ ಹಾಗೇನೆ. ಅವರು ಔಟ್ ಆಫ್ ಫಾರ್ಮ್ ಆಗಿದ್ದವರು ಹಾರ್ದಿಕ್ ಪಾಂಡ್ಯ ತಮ್ಮ ಲಯವನ್ನು ಮತ್ತೆ ಕಂಡುಕೊಂಡಿದ್ದು ಕೂಡ ನನಗೆ ಬಹಳ ಬಹಳ ಮುಖ್ಯ ಅಂತ ಅನಿಸುತ್ತೆ. ಇನ್ನು ವರುಣ್ ಚಕ್ರವರ್ತಿ ಅವರು ಒನ್ ಡೇದಲ್ಲಿ ಆಡಿದವರಲ್ಲ ಹೆಚ್ಚು ಪಂದ್ಯಗಳನ್ನು, ಬಟ್ ಅವರು ಒಂದು ರೀತಿಯ ಸ್ಪಿನ್ ಮಾಂತ್ರಿಕ ಅನ್ನುವ ರೀತಿ ಅವರು ಹೊರಹೊಮ್ಮಿದ್ದಾರೆ. ಹಾಗೆ ನೋಡಿದರೆ ಅವರು ಮಹಾನ್ ಅದ್ಭುತ ಸ್ಪಿನ್ ಮಾಡುವವರಲ್ಲ. ಅವರು ಸ್ಪಿನ್ ಇದೆಯಲ್ಲ, ಅಂದರೆ ಎಲ್ಲೋ ಬಿದ್ದ ಕಡೆ ಎಲ್ಲೋ ಬಾಲ್, ಅದು ಆ ರೀತಿ ಸ್ಪಿನ್ ಮಾಡಲ್ಲ ಅವರು. ಆದರೆ ಅವರೇ ಒಂದು ಕಂಟ್ರೋಲ್ ಇದೆ ಬೌಲಿಂಗ್ನಲ್ಲಿ ಅಂತ. ಆ ಕಂಟ್ರೋಲಿಂದಾಗಿ ಬ್ಯಾಟ್ಸ್ಮನ್ಗೆ ಅವ್ರನ್ನ ಎದುರಿಸೋದು ಭಾಳ ಕಷ್ಟ. ಆದರೆ ಎಲ್ಲೋ ಬಾಗದ್ಬಿಟ್ಟು ಎಲ್ಲೋ ತಿರುಗಿಬಿಟ್ಟು ಹೆಂಗೋ ಹೋಗೋದು ಬೌಲಿಂಗ್ ಅಲ್ಲ, ಸ್ಪಿನ್ ಅಲ್ಲ.
ಸ್ಪಿನ್, ನಮಗೆ ಸ್ಪಿನ್ ನಮ್ಮದೊಂದು ಪರಂಪರೆ ಇದೆ, ಭಾಳ ಜನಕ್ಕೆ ಗೊತ್ತಿದ್ದಿಲ್ಲ, ಗೊತ್ತಿಲ್ಲ. ನಮ್ಮ BS ಚಂದ್ರಶೇಖರ್ ಕರ್ನಾಟಕದವ್ರು ಇದ್ದರು. ಎಂಥ ಬಾಲರ್ ರೀ ಅವರು. ವಿವಿನ್ ರಿಚರ್ಡ್ಸ್ ಅಂತ ಬ್ಯಾಟ್ಸ್ಮನ್ ಕೂಡ BS ಚಂದ್ರಶೇಖರ್ ಹತ್ರ ಆಡೋದಕ್ಕಾಗ್ತಿರಲಿಲ್ಲ. ಅದರಂತೆ ES ಪ್ರಸನ್ನ ಇದೆ, ಇರಪಳ್ಳಿ ಪ್ರಸನ್ನ. ಸಿ ಅವರ ಬಾಲಿಂಗ್ ಅಂದರೆ ಅವರು ವೆಲ್ ಫ್ಲೈಟೆಡ್ ಡೆಲಿವರಿ ಹಾಕೋದವರು. ಸೊ ಹೇಗೆ ನಿಯಂತ್ರ ಬಿಷನ್ ಸಿಂಗ್ ಬೇಡಿ ಇದ್ದರು. ಸೊ ಅಂಥ ಒಂದು ಅದ್ಭುತವಾದ ಪರಂಪರೆ ಇದೆ ಅಂತ. ಸೊ ಈಗ ಇನ್ನೊಬ್ರು ಇದ್ರು, ಭಾಳ ಜನರಿಗೆ ಗೊತ್ತಿಲ್ಲ, ನಿನ್ನೆ ತೀರ್ಕೊಂಡ್ರು ಅವರು, ಶಿವಾಲ್ಕರ್ ಅಂತ. ಅವರು ಟೆಸ್ಟು ಇದನ್ನು ಆಡಿಲ್ಲ, ಯಾಕಂದರೆ ಒನ್ ಡೇ ಅಂತೂ ಇರಲಿಲ್ಲ ಬಿಡಿ. ಬಟ್ ಶಿವಾಲ್ಕರ್, ನೀವು ರಣಜಿಯಲ್ಲಿ ಅತಿ ಹೆಚ್ಚು ವಿಕೆಟ್ ತಗೊಂಡಂಥ ಮನುಷ್ಯ, ಅವರಿಗೆ ಟೆಸ್ಟ್ನಲ್ಲಿ ಆ ಕಾಲದಲ್ಲಿ ಅವಕಾಶನೇ ಕೊಟ್ಟಿಲ್ಲ. ನಾನು ಇದನ್ನೆಲ್ಲ ಹೇಳ್ತಾ ಇರೋದು ನಮ್ಮ ಸ್ಪಿನ್ ಬೌಲಿಂಗ್ ಪರಂಪರೆ ಹೇಗಿದೆ ಅಂತ. ಸೊ ಹಾಗೆಯೇ ನಿನ್ನೆ ನೋಡಿದರೆ ನೀವು ಅಕ್ಷರ್ ಪಟೇಲ್, ಎಸ್ ಇಟ್ ಡಿಡ್ ವೆರಿ ವೆಲ್. ಸೊ ಬ್ಯಾಟಿಂಗ್ನಲ್ಲಿ ಕೂಡ ಅವರು ತಮ್ಮ ಕಾಂಟ್ರಿಬ್ಯೂಷನನ್ನು ಇದು ಮಾಡಿದ್ರು. ಸೊ ಇದೆಲ್ಲ ಹೇಳೋದ್ರ ನಡುವೆ ಎಸ್ ನಾನು ಹೇಳಿದೆ ನಿಮ್ಗೆ, ರವೀಂದ್ರ ಜಡೇಜಾ 2 ವಿಕೆಟ್ ತೊಗೊಂಡ್ರು, ಇಟ್ ಡಿಡ್ ವೆರಿ ವೆಲ್. ಸೊ ಅದಕ್ಕಿಂತ ನಾನೀಗ ಹೇಳೋದಕ್ಕೆ ಹೊರಡಬೇಕಾದ್ದು ಕಿಂಗ್ ಕೊಹ್ಲಿ ಬಗ್ಗೆ. ಕಿಂಗ್ ಕೊಹ್ಲಿ ರಿಯಲಿ ಕಿಂಗ್ ಕಣ್ರಿ ಆ ಮನುಷ್ಯ. ಅವ್ರಿಗೊಂದು, ಅವ್ರು ನೋಡಿ, ಬ್ಯಾಟಿಂಗ್ ಇರಲಿ, ಫೀಲ್ಡಿಂಗು, ಆ ಮನುಷ್ಯ ಅದು ಏನ್ರಿ ಫೀಲ್ಡಿಂಗ್ ಮಾಡ್ತಾರೆ. ಆ ಓಡಿ ಬಂದು ನಿನ್ನೆ ಒಂದು ಕ್ಯಾಚ್ ಹಿಡಿದ್ರು, ಹ್ಯಾಟ್ಸ್ ಅಪ್ ಟು. ಅದ್ರ ಜೊತೆಗೆ ಆ ಕಮಿಟ್ಮೆಂಟ್, ಬದ್ಧತೆ ಇದೆಯಲ್ಲ, ಯಾವುದೇ ಒಂದು ಹಂತದಲ್ಲೂ ಕೂಡ ಅವರು ಆ ಬದ್ಧತೆಯನ್ನು ಕಳೆದುಕೊಂಡಿಲ್ಲ ಅಂತ. ಅಂದರೆ ಒಳಗಡೆ ವಿ ಶುಡ್ ವಿನ್ ಅನ್ನೋದಿರುತ್ತೆ ನೋಡಿ, ವಿ ಶುಡ್ ವಿನ್. ಅದು ನಾನು ವಿನ್ ಆಗಬೇಕು, ನನ್ನ ತಂಡ ಜಯಿಸಬೇಕು ಅನ್ನೋದು, ಅದು ಅವರ ಪ್ರತಿ ಇದರಲ್ಲೂ ಕಾಣುತ್ತೆ. ಅವರೊಂಥರ ಬ್ಯಾಟಿಂಗ್ ಕಲಾಕಾರ ಮನುಷ್ಯ. ಅವ್ರ ಹತ್ರ ಇರುವಷ್ಟು ಶಾರ್ಟ್ಸ್ಗಳು ಈಗ ಪ್ರಸಕ್ತ ಇನ್ಯಾರ ಹತ್ರ ಇದೆ ಅಂತ ಹೇಳೋದು ಕಷ್ಟ. ವೆರೈಟಿ ಆಫ್ ಶಾರ್ಟ್ಸ್. ಅವರು ಯಾವ ಬಾಲಿಗೆ ಫ್ರಂಟ್ ಫುಟ್ಗೆ ಹೋಗಿ ಆಡಬೇಕು, ಯಾವ ಬಾಲಿಗೆ ಬ್ಯಾಕ್ ಫುಟ್ಗೆ ಹೋಗಿ ಆಡಬೇಕು, ಎವ್ರಿಥಿಂಗ್ ಹಿ ನೋಸ್. ಆ ಸಿಲೆಕ್ಷನ್ ಆಫ್ ಶಾರ್ಟ್ಸ್ ಅಂತಾರೆ ಕ್ರಿಕೆಟ್ನಲ್ಲಿ. ಆ ಸಿಲೆಕ್ಷನ್ ಆಫ್ ಶಾರ್ಟ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಬಾಲರ್ ಬಂದ, ಎಸ್ ಅಂಪೈರ್ ದಾಟ್ ಇನ್ನೇನು ಬಾಲ್ ಬಿಡ್ತಾರೆ ಅಂದಾಗ ಆ ಬಾಲ್ ಎಲ್ಲಿ ಬರುತ್ತೆ, ಇಟ್ ವಿಲ್ ಬಿ ಎ ಗುಡ್ ಲೆಂತ್ ಬಾಲ್ ಆರ್ ನಾಟ್, ಶಾರ್ಟ್ ಪಿಚ್ ಬಾಲ್. ಆದರೆ ಇದು ಬೌನ್ಸರ. ನೀವು ಆ ರೀತಿ ಬಾಲಿಗೆ ಸರಿಯಾಗಿ ನಿಮ್ಮ ಶಾರ್ಟ್ಸ್ ಆಯ್ಕೆ ಮಾಡಿ ಅದಕ್ಕೆ ಸಿದ್ಧರಾಗಬೇಕು. ಇದೆಲ್ಲ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಹಿಡಿಬೇಕಾದ್ದು. ಇದಕ್ಕೇನು ಯೋಚನೆ ಮಾಡಿಬಿಟ್ಟು ಅಲ್ಲಿ ಬರ್ತಿದ್ದ ನಾಳೆ, ನಾಟ್ ಲೈಕ್ ದ್ಯಾಟ್. ಕ್ರಿಕೆಟ್ ಈಸ್ ಕ್ರಿಕೆಟ್. ಸೊ ಅದನ್ನು ಆ ಕ್ಷಣದಲ್ಲಿ ನಿಮ್ಮ ಶಾರ್ಟ್ಸ್ ಆಯ್ಕೆ ಮಾಡಿ. ಅದ್ರ ಜೊತೆಗೆ ನೀವು ಯಾವಾಗ 4 ಹೊಡಿಬೇಕು, ಯಾವಾಗ 6 ಹೊಡಿಬೇಕು, ಯಾವಾಗ ಸಿಂಗಲ್ ತಗೋಬೇಕು, ಆಲ್ ದೀಸ್ ಥಿಂಗ್ಸ್ ವಿಲ್ ಕೌಂಟ್. ಅದನ್ನು ನಾವು ನೋಡೋದಕ್ಕೆ ಸಾಧ್ಯ. ಕೇವಲ ನಾನು ಇದು ವಿರಾಟ್ ಕೊಹ್ಲಿ ಒಬ್ಬರೇ ಗೆಲ್ಲಿಸ್ರು ಅಂತ ಹೇಳಿದ್ರೆ ಟೀಮ್ ವರ್ಕ್ ಅಂತ ಅಂದೆ ನಿಮಗೆ. ಇದು ಅದ್ಭುತವಾದ ಟೀಮ್ ವರ್ಕ್ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಈ ಕ್ಷಣದವರೆಗೆ ಉಳಿದಿಲ್ಲ. ಎಲ್ಲದರೂ ಕೂಡ ನಾನು ನಮ್ಮ KL ರಾಹುಲ್ ಅವರು, ನನಗೆ ಒಂದು ಸಲ ಏನು ಅನಿಸಿತ್ತು ಅಂದರೆ, ಸೊ ಅಕ್ಷರ್ ಪಟೇಲ್ ಮೊದಲು ಕಳಿಸ್ತಾರೆ, KL ರಾಹುಲ್ ನಂತರ ಕಳಿಸ್ತಾರೆ. ಸೊ KL ರಾಹುಲ್ ಅವರ ಬ್ಯಾಟಿಂಗ್ ಟೆಕ್ನಿಕಲ್ಲಿ ಇವರೆಲ್ಲರಿಗಿಂತ ಬೆಟರ್. ಅವರು ಸ್ವಲ್ಪ ಮೊದಲು ಹೋಗಬೇಕಾಗಿತ್ತೇನೋ ಅಂತೆಲ್ಲ ಅಂದ್ಕೊಂಡಿದ್ದೇನೆ ಭಾಳ ಸಲ. ರಾಹುಲ್ನ ಲೇಟಾಗಿ ಕಳಿಸ್ತಿದ್ದಾರೆ, ಯಾಕೆ, ಇದು ಟೀಮ್ ರಾಜಕೀಯ ಇರ್ಬೋದು ಅಂತೆಲ್ಲ. ಆದರೆ ಈಗ ನಿನ್ನೆ ನೋಡಿದ್ರೆ ಅಕ್ಷರ್ ಪಟೇಲ್ ಪ್ಲೇಡ್ ವೆರಿ ವೆಲ್ ಫಾಸ್ಟ್ ಆಗಿ. ಅದಾದಮೇಲೆ ರಾಹುಲ್ ಬಂದು ಜಯಿಸುವುದಕ್ಕೆ ಭಾರತ 6 ಹೊಡೆದ್ರು ಅಲ್ವಾ. ಸೊ 40+ ರನ್ಸ್, ಇಟ್ಸ್ ಕ್ಲಾಸಿಕ್. ಅವ್ರದ್ದು ಹಾಗೇನೆ ಈಸ್ ಟೆಕ್ನಿಕಲಿ ಈಸ್ ಪರ್ಫೆಕ್ಟ್ ಅಂತ. ಆದರೆ ಈ ಒನ್ ಡೇಗೆಲ್ಲ ಎಷ್ಟು ಅವರು ಸೂಟ್ ಆಗ್ತಾರೆ. ಈಸು ಟೆಸ್ಟ್ ಪ್ಲೇಯರು, ಟೆಸ್ಟ್ ಮ್ಯಾಚಿಗೆ ಓಕೆ ಅನ್ನುವ ಭಾವನೆ ಎಲ್ಲ ಇತ್ತು. ಆದರೆ ನಿನ್ನೆ ಅವರು ಎಸ್ ಯಾವಾಗ ಅಗತ್ಯ ಇದೆಯೋ ಆವಾಗ 4-6 ಹೊಡೆದ್ರು. ಅದು ಭಾಳ ಮುಖ್ಯವಾದ್ದು. ಆದರೆ ಎಲ್ಲಿವರೆಗೆ ಆಗಬೇಕು ಅಲ್ಲಿವರೆಗೆ ಸಿಂಗಲ್ ತಗೊಳ್ಳೋದು, ಅದ್ರ ಜೊತೆಗೆ ಸ್ಟ್ರೈಕ್ ರೊಟೇಟ್ ಮಾಡೋದು ಅಂತಾರೆ. ಆ ಸ್ಟ್ರೈಕ್ ರೊಟೇಟ್ ಮಾಡೋದು ಭಾಳ ಮುಖ್ಯ. ಭಾರತ ಅದರಲ್ಲೂ ಕೂಡ ಸ್ಟ್ರೈಕ್ ರೊಟೇಟ್ ಮಾಡೋ ಅಂಥದ್ದು. ಸಿಂಗಲ್ ತೆಗಿಬೇಕು, ಅವಾಗ ಏನಾಗುತ್ತೆ ಅಂದರೆ ಬಾಲರ್ ಕನ್ಫ್ಯೂಸ್ ಆಗ್ತಾನೆ. ಎಲ್ಲ ಬ್ಯಾಟ್ಸ್ಮನ್ ಒಂದೇ ರೀತಿ ಇರಲ್ಲ. ರೊಟೇಟ್ ಮಾಡಿದಕ್ಕನ ಯು ವಿಲ್ ಹ್ಯಾವ್ ಟು ಚೇಂಜ್ ಹಿಸ್ ಬಾಲಿಂಗ್, ಇದು ಅದರ ಸ್ಟೈಲ್, ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಅವನು. ಸೊ ಅವನು ಕನ್ಫ್ಯೂಸ್ ಆಗುತ್ತೆ. ಸೊ ಹಿ ಡಿಡ್ ಇಟ್. ಸೊ ರಾಹುಲ್ ಇನ್ನು ಹಾರ್ದಿಕ್, ನನಗೆ ಹಾರ್ದಿಕ್ ಬಗ್ಗೆ ಬಂದು ಸಿಂಗಲ್ ಹೊಡೆದಾಗ ನನ್ನ ತಲೆ ಕೆಟ್ಟೋಯ್ತು. ಈ ಹಾರ್ದಿಕ್ ಪಂದ್ಯ ಸೋಲೋ ಹಂಗೆ ಮಾಡ್ತಾನೆ ಕಣ್ರಿ, ಕುಟು ಅಂತಿದ್ದಾರೆ, ಇವನು ಯಾನೆ ಹೊಡೆಯೋಕ್ಕೆ ಆಗ್ತಿಲ್ಲ. ಆ ಹಂತದಲ್ಲಿ 1 ಓವರ್ ಏನಿದೆ, 1 ಓವರ್ನಲ್ಲಿ 1 ರನ್ ಕೊಟ್ಟಿಲ್ಲ. ನಾನು ಅಂದ್ಕೊಂಡೆ ಮುಗೀತು ಕತೆ ಅಂತ. ಆದರೆ
ಹಾರ್ದಿಕ್ ನಂತರ ಬ್ಯಾಟ್ ಬೀಸೋದಕ್ಕೆ ಪ್ರಾರಂಭ ಮಾಡೋದು. ಅವ್ರ ಕಾಂಟ್ರಿಬ್ಯೂಷನ್ ಇಟ್ ವಾಸ್ ಎ ಕ್ಲಾಸಿಕ್. ಹಾರ್ದಿಕ್ ಡಿಡ್ ವೆರಿ ವೆಲ್. ಸೊ ಇಡೀ ಟೀಮ್ ಆಗಿ ಇದು ಮಾಡಿದ್ದು ಅಂತ. ಹಂಗೆ ನೋಡಿದ್ರೆ ಪ್ರಾರಂಭದಲ್ಲಿ ಬ್ಯಾಟಿಂಗ್ ಇದು ಮಾಡಿದಾಗ ಶುಭ್ಮನ್ ಗಿಲ್ ಹೋಗ್ಬಿಟ್ರು, ಫಸ್ಟ್ ಔಟ್ ಆಗ್ಬಿಟ್ರು, ಎರಡನೇ ಫೇಲ್ಯೂರ್ ಅವ್ರದ್ದು ಅಲ್ವಾ. ಸೊ ರೋಹಿತ್ ಕ್ಯಾಪ್ಟನ್ 25ಕ್ಕೆ ಈಗ ಸೀಮಿತ ಆಗ್ಬಿಟ್ಟಿದ್ದಾರೆ, 2 ವಿಕೆಟ್ ಗಾನು. ಆವಾಗ ಏನಾಗುತ್ತೆ ಅನ್ನೋದಿತ್ತು. ಆದರೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಕೈ ಬಿಡಲಿಲ್ಲ. ಸೊ ಕಮಿಂಗ್ ಟು ದ ಇಡೀ ಈ ಚಾಂಪಿಯನ್ಸ್ ಟ್ರಾಫಿ ಇದಕ್ಕೆ ಬರೋಣ. ಈಗ ಏನು 9ನೇ ತಾರೀಕು ನಡೀತಾ ಇದೆ ಫೈನಲ್ ಪಂದ್ಯದಲ್ಲಿ ಭಾರತ ವರ್ಸಸ್ ನ್ಯೂಜಿಲೆಂಡ್ ಆರ್ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಏನಿದೆ ಅದು ಇವತ್ತು ನಡೀತಾ ಇದೆ. ಇದರಲ್ಲಿ ಗೆದ್ದವರು ಭಾರತ ವಿರುದ್ಧ ಆಡ್ತಾರೆ. ಸೊ ಇಟ್ ವಿಲ್ ಬಿ ಕ್ವೈಟ್ ಇಂಟ್ರೆಸ್ಟಿಂಗ್. ಸೊ ವಿಲ್ ಹ್ಯಾವ್ ಟು ಸಿ. ಆದರೆ ಒಟ್ಟಾರೆ ವಾಟ್ ಇಸ್ ದ ಟೇಕ್ ಅವೇಸ್ ಅಂತ ನಾನು ಮಾತನಾಡಿದೆ. ಒಂದು ಚಾಂಪಿಯನ್ಸ್ ಟ್ರಾಫಿ ಮೊದಲಿಂದ ಏನೋ ರಾಜಕೀಯಕರಣಗೊಂಡಿತ್ತೇನೋ ಅಂತ ಅನ್ಸಕ್ಕೆ ಪ್ರಾರಂಭ ಆಗಿತ್ತು. ಆದರೆ ಭಾರತ ಭಾಳ ಗಟ್ಟಿ ಕೂತ್ಕೊಂಡು ನಾವು ಆಡಲ್ಲ ಅಂದರು. ಸೊ ಅರ್ಧಕ್ಕರ್ಧ ಪಂದ್ಯಗಳು, ಮೇಜರ್ ಇಂಡಿಯಾ ಆಡೋ ಪಂದ್ಯಗಳನ್ನೆಲ್ಲ ದುಬೈಗೆ ಶಿಫ್ಟ್ ಮಾಡಲಾಯಿತು. ಈ ಬಗ್ಗೆ ಹಲವಾರು ಕಾಂಟ್ರವರ್ಸಿಗಳು, ಚರ್ಚೆಗಳು ಎಲ್ಲ ನಡೀತಾ ಇತ್ತು. ಆದರೆ ಈ ಪಂದ್ಯಗಳು ಮಾತ್ರ ಆದದ್ದಲ್ಲ. ಇದ್ರ ಜೊತೆಗೆ ಪಾಕಿಸ್ತಾನದ ಚಾಂಪಿಯನ್ಸ್ ಟ್ರಾಫಿಯನ್ನು ಹೋಸ್ಟ್ ಮಾಡಿದರೆ ಫೈನಲ್ ಪಂದ್ಯ ಕೂಡ ಭಾರತ ಬಂದ್ಬಿಟ್ಟು ದುಬೈಗೆ ಹಾಕ್ಬಿಡ್ತು. ಫೈನಲ್ ಪಂದ್ಯ ಕೂಡ ಕಳ್ಕೊಬಿಡ್ತು ಪಾಕಿಸ್ತಾನ. ಸೊ ಅದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಬೇರೆ ಬೇರೆ ನೀವು ಅಭಿಪ್ರಾಯಗಳು ಹೊರಡ್ತಾ ಇವೆ. ಈಗ ಲಾಹೋರ್ನಲ್ಲಿ ಫೈನಲ್ ನಡೆಯುತ್ತೆ ಅಂದ್ಕೊಂಡು ಭಾಳಷ್ಟು ಜನ ಪಾಕಿಸ್ತಾನಿಗಳು ಟಿಕೆಟ್ ತಗೊಬಿಟ್ಟಿದ್ದಾರಂತೆ. ಈಗ ಆ ಟಿಕೆಟ್ ಗತಿಗೇನು? ಆ ಟಿಕೆಟ್ ತಗೊಂಡು ದುಬೈಗೆ ಹೋಗಿ ನೋಡೋಕ್ಕಾಗಲ್ಲ. ಗಾನ್ ಕೇಸು. ಅದಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅದನ್ನ ವಾಪಸ್ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಅದ್ರ ಜೊತೆ ಲೀಗ್ ಹಂತದಲ್ಲೇ ಹೊಡೆಸ್ಕೊಂಡು ಪಾಕಿಸ್ತಾನ ಟೀಮು ದಯನೀಯವಾಗಿ ಸೋತೋಯಿತು. ಸೊ ಆದರೆ ಪಾಕಿಸ್ತಾನ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ನ ಸಮಸ್ಯೆ ಅದು. ಅವರು ಈ ಬಹಳ ವರ್ಷಗಳಿನ ನಂತರ, ಸುಮಾರು 30 ವರ್ಷಗಳ ನಂತರ ಇಂಥ ಒಂದು ಇಂಪಾರ್ಟೆಂಟ್ ಟೂರ್ನಿ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಇಲ್ಲವೇ ಇಲ್ಲ. ಬಿಕಾಸ್ ಆಫ್ ಭಯೋತ್ಪಾದಕ ಚಟುವಟಿಕೆ, ಇನ್ನೊಂದು ಗಲಾಟೆ, ಮತ್ತೊಂದು ಸ್ಥಿರತೆ ಇಲ್ದಿರೋದು. ಈಗ ನಡಿಬೇಕಾದ್ರೆ ಪಾಕಿಸ್ತಾನ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಮಾಡಿದ ಕೆಲಸ ಏನು ಅಂದರೆ, ಸೊ 1200 ಕೋಟಿ ರೂಪಾಯಿ ಖರ್ಚು ಮಾಡಿ ಲಾಹೋರ್ನಲ್ಲಿ ಹೊಸ ಕ್ರೀಡಾಂಗಣವನ್ನು ಕಟ್ಟಿದ್ರು. ಆದರೆ ಕ್ರೀಡಾಂಗಣವನ್ನು ಕಟ್ಟಿದವರು ತಮ್ಮ ಟೀಮನ್ನು ಕಟ್ಟಲಿಲ್ಲ. ಅದು ಪಾಕಿಸ್ತಾನದ ಬಹಳ ಮುಖ್ಯವಾದ ಸಮಸ್ಯೆ. ಟೀಮ್ ಜೀವ ಕಳ್ಕೊಬಿಟ್ಟಿತ್ತು ಬಿಕಾಸ್ ಆಫ್ ಪಾಲಿಟಿಕ್ಸ್ ಅಂತ. ಪಾಕಿಸ್ತಾನ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ನಲ್ಲಿ 4-6 ಮಂತ್ರಿಗಳು, ಇನ್ನೊಬ್ಬರು ಅವರು ಇವರು ಇದ್ದಾರೆ. ಪೂರ್ಣ ರಾಜಕಾರಣ. ಇಟ್ಸ್ ಕಿಲ್ಲಿಂಗ್ ಕ್ರಿಕೆಟ್. ನಮಗಿದೊಂದು ಎಚ್ಚರಿಕೆಯಾಗಿ ನೋಡಿದೆ. ನಮಗೆ ರಾಜಕಾರಣಿಯ ಹೋಮ್ ಮಿನಿಸ್ಟರ್ ಮಗ ಒಬ್ಬರು ಕೂತಿದ್ದಾರೆ ಬಂದು, ಜೈ ಶಾ ಅವರು. ಈಗ ICC ಅಧ್ಯಕ್ಷರ ಆ ಕಡೆ ಹೋಗಿದ್ದಾರೆ, ಬಟ್ ಅವ್ರ ನಿಯಂತ್ರಣ ಇದೆ. ಬಹುತೇಕ ಇಂಡಿಯಾದ ಕ್ರಿಕೆಟ್ ಬೇರೆ ಬೇರೆ ರಾಜ್ಯಗಳ ಇವೇನಿವೆ, ಮಂಡಳಿಗಳು ಏನಿವೆ, ಅಲ್ಲಿ ಎಲ್ಲ ರಾಜಕಾರಣಿಗಳು ಮೊದಲಿಂದ ಇದ್ದಾರೆ. ಏನು BJP ಬಂದ ಮೇಲೆ ಅಂತಲ್ಲ, ಅದು ಮೊದಲಿಂದ ಕಾಂಗ್ರೆಸ್ ನಾಯಕರುಗಳೆಲ್ಲ ಇದನ್ನ ಹಿಡ್ಕೊತಿದೆ. ಯಾಕಂದ್ರೆ ದುಡ್ಡಿದೆ. ಕ್ರಿಕೆಟ್ ಕಂಟ್ರೋಲರ್ನ ಯಾಕೆ ಹಿಡ್ಕೊತಾರೆ ಅಂದರೆ ಕಾಸು. ಇನ್ಯಾವುದ್ರಲ್ಲೂ ಅಷ್ಟು ಕಾಸಿಲ್ಲ. ವಿಶ್ವದ ರಿಚೆಸ್ಟ್ ಯಾವ್ದಾದ್ರು ಸ್ಪೋರ್ಟ್ಸ್ ಬೋರ್ಡ್ ಅಂದರೆ ಅದು BCCI, ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ಇಟ್ಸ್ ದ ರಿಚೆಸ್ಟ್ ಥಿಂಗ್. ಕಾಸು ಹರಿತಾ ಇರುತ್ತೆ. ಅದಕ್ಕೆಲ್ಲ ರಾಜಕಾರಣಿಗಳು ಹೋಗಿ ಹಿಡ್ಕೋತಾರೆ. ಆದರೆ ನಮ್ಮ ಇಂಡಿಯಾದ ಒಂದು ಮಿತಿಯನ್ನು ಮೀರಿ ಆಯ್ಕೆಯಲ್ಲಿ ಈ ರಾಜಕಾರಣಿಗಳು ಪಾಲ್ಗೊಳ್ಳಲ್ಲ ಅನ್ನೋದು ಒಂದು. ಎರಡನೇದು, ಭಾರತದಲ್ಲಿ ಸಮೃದ್ಧವಾದ ಆಟಗಾರರಿದ್ದಾರೆ, ಅದ್ಭುತವಾದ ಆಟಗಾರ. ನೀವು ಒಬ್ಬರು ಬಿಟ್ಟು ಇನ್ನೊಬ್ರು ಹಾಕಿದ್ರು ಏನು ಆಗಲ್ಲ. ಅದಕ್ಕೇ ಗವಾಸ್ಕರ್ ಒಂದು ಮಾತು ಹೇಳಿದರು. ಪಾಕಿಸ್ತಾನ ಸೋತಾಗ, ಪಾಕಿಸ್ತಾನ ಭಾರತ ತಂಡದ ಜೊತೆ A ತಂಡದ ಜೊತೆ ಸೋತು ಅಷ್ಟೇ ಅಲ್ಲ, B ತಂಡ ಕಳಿಸಿದ್ರು ಇವರು ಹೊರಸ್ಕಡೆ ಹೋಗ್ತಿದ್ರು ಅಂತ. ದಟ್ ಇಸ್ ಟ್ರೂ. ಬಿಕಾಸ್ ವಿ ಹ್ಯಾವ್ ಸೋ ಮಚ್ ಆಫ್ ಟ್ಯಾಲೆಂಟ್ ಅಂತ. ಇಂಡಿಯಾದಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ. ಕ್ರಿಕೆಟ್ ಬಗ್ಗೆ ಒಂದು ಬದ್ಧತೆ ಇದೆ. ಅದ್ರ ಜೊತೆಗೆ ಇವ್ರು ಗೆಲ್ಲೋದಕ್ಕೆ, ಭಾರತ ಗೆಲ್ತಿರೋದಕ್ಕೆ ಅದೇ ಗವಾಸ್ಕರ್ ಅವ್ರ ಮಾತನ್ನ ನೋಡೋಣ. ಗವಾಸ್ಕರ್ ಹೇಳಿದರು, ಇದು ಕ್ರಿಕೆಟ್ ಅನ್ನೋದು ಕೇವಲ ದೈಹಿಕ ಅಲ್ಲ, ಮಾನಸಿಕವಾದ ಆಟ ಕೂಡ. 100% ಕರೆಕ್ಟ್. ಮನಸ್ಸು ಸರಿ ಇಲ್ಲದಿದ್ದರೆ, ಒಳಗಡೆ ಸರಿಯಾದ ಇಲ್ಲದಿದ್ದರೆ, ಒಳಗಡೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಜಗಳ ಗಲಾಟೆಗಳು ನಡೀತಾ ಇದ್ದರೆ ಸೋತ್ಬಿಡ್ತೀವಿ. ಈಗಿದೆ ಡ್ರೆಸ್ಸಿಂಗ್ ರೂಮಲ್ಲಿ ಗಲಾಟೆ ಇಲ್ಲ ಅಂತ. ರೋಹಿತ್ ಶರ್ಮಾ ವರ್ಸಸ್ ಗೌತಮ್ ಗಂಭೀರ್, ಗೌತಿ ಪೌತಿ ಇದೆಲ್ಲ ಇದೆ. ಅದನ್ನು ಮೀರಿ ನಮ್ಮ ಹುಡುಗರ ಬದ್ಧತೆಯನ್ನು ತೋರಿಸಿದ್ದು, ಆ ಮಾನಸಿಕ ಸ್ಥಿರತೆ ಇದೆಯಲ್ಲ ತೋರಿಸಿದ್ದು, ದೃಢತೆಯನ್ನು ತೋರಿಸಿದ್ದು. ಆ ಮಾನಸಿಕ ದೃಢತೆ
ಭಾರತವನ್ನು ಗೆಲ್ಲಿಸಿದೆ ಅಂತ. ಆ ಸ್ಥಿರತೆ ಗೆಲ್ಲಿಸಿದೆ. ಅದ್ರ ಜೊತೆಗೆ ಟ್ಯಾಲೆಂಟ್. ಭಾರತ ಪಾಕಿಸ್ತಾನ ಇದಿಲ್ಲ, ನಮ್ಗೆ ಇಲ್ಲೆಲ್ಲ ಕ್ರಿಕೆಟ್ ಈಸ್ ಎ ಫೆಸ್ಟಿವಿಟಿ ಅಂತ, ದ್ಯಾಟ್ ಇಸ್ ಎ ಫೆಸ್ಟಿವಲ್ ಅಂತ. ನಾವೊಂದು ಉತ್ಸವದಾಗ ಆಯ್ಕೆ ಮಾಡ್ತೀವಿ. ಅದ್ರ ಜೊತೆಗೆ ದೇಶ ಪ್ರೇಮ ಬೇರೆ ಸೇರ್ಕೊಬಿಟ್ಟಿದೆ. ಕ್ರಿಕೆಟ್ನಲ್ಲಿ ಗೆಲ್ಲುವುದು ದೇಶ ಪ್ರೇಮ ಇದೆಲ್ಲ ಹುಚ್ಚು ಕಲ್ಪನೆಗಳಿವೆ. ದ್ಯಾಟ್ ಇಸ್ ರಾಂಗ್. ಕ್ರೀಡೆ ಅನ್ನೋದು ಅದನ್ನೆಲ್ಲ ಮೀರಿದ್ದು, ದೇಶ ಪ್ರೇಮವನ್ನು ಮೀರಿದ್ದು ಕ್ರೀಡೆ. ಅದು ನಮಗೆ ಕ್ರೀಡಾ ಮನೋಭಾವನೆಯನ್ನು ಕೊಡುತ್ತೆ. ಬದುಕಿನಲ್ಲಿ ಭಾಳ ಕಲಿತೀವಿ ನಾವು ಕ್ರೀಡೆಯನ್ನು ಒಪ್ಪಿಕೊಳ್ಳುವ ಮೂಲಕ, ಪ್ರೀತಿಸುವ ಮೂಲಕ. ಲರ್ನ್ ಲಾಟ್. ಸೊ ಆ ಕ್ರೀಡಾ ಮನೋಭಾವನೆ ಬಹಳ ಮುಖ್ಯವಾದ. ಅದು ನಮಗೆ ಈ ಕ್ರಿಕೆಟ್ ಅಂತ ಕ್ರೀಡೆಗಳು ಕೊಡ್ತವೆ. ಆದರೆ ಈ ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಕ್ರೀಡಾ ಮನೋಭಾವನೆ ಎಷ್ಟಿತ್ತು ಇಲ್ಲ ಅದನ್ನು ನಾನೀಗ ಚರ್ಚೆ ಮಾಡಲ್ಲ. ಹಿಂದೆ ಮಾತನಾಡಿದ್ದೆ ನಾನು ಅದ್ರ ಬಗ್ಗೆ. ನಾನು ಡಿಸ್ಕಸ್ಡ್ ಅಬೌಟ್ ದ್ಯಾಟ್. ಈಗ ಮತ್ತೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋದು ಸರಿ ಆಗಲ್ಲ. ಬಟ್ ಎಸ್, ದ್ಯಾಟ್ ಇಸ್ ದಟ್. ಆ ಕ್ರೀಡಾ ಮನೋಭಾವನೆ ಭಾಳ ಭಾಳ ಮುಖ್ಯ. ನಮ್ಮ ಹುಡುಗರಿದಾರಲ್ಲ, ಐ ಲೈಕ್ ದೆ. ನನಗೆ ಅವ್ರ ಬಗ್ಗೆ, ನಮ್ಮ ಕ್ರಿಕೆಟ್ ಹುಡುಗರು ಒಬ್ಬರಿಗೆ. ಅದ್ರ ಜೊತೆಗೆ ನಾನು ಗುರುತಿಸೋದು ಭಾರತದ ಕ್ರಿಕೆಟ್ ಉಳಿದಿದ್ದು ಹೇಗೆ ಅನ್ನೋದನ್ನು ನಾನು ಕೊನೆದಾಗ ಹೇಳಬೇಕು. ಭಾರತೀಯ ಕ್ರಿಕೆಟ್ ತಂಡ ಇದೆಯಲ್ಲ, ಅದೆಂದೂ ಕೂಡ ಕೋಮುವಾದಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ಜಾತಿ ಸಮುದಾಯಗಳ ಕೋಮುಗಳ ಜನ ಕಾಂಟ್ರಿಬ್ಯೂಷನ್ ಕ್ರಿಕೆಟ್ಗೆ ಇದ್ದಿದ್ದು ಅದು ಅದ್ಭುತ ಅಂತ. ಮೊಹಮ್ಮದ್ ಶಮಿ ಅದ್ಭುತವಾಗಿ ಆಡಿದಾಗ ಅವನ ಧರ್ಮ ಯಾವುದು, ಕೋಮು ಯಾವುದು ಯೋಚನೆ ಮಾಡಲ್ಲ. ನಾವು ಎದ್ದು ಕುಳಿತೀವಿ, ನಮ್ಮ ಶಮಿ ಕಂಡ್ರಿ, ನಮ್ಮ ಅಮ್ಮ ಶಮಿ 3 ವಿಕೆಟ್ ತಗೊಂಡ್ರೆ ಗ್ರೇಟ್ ಅಂತ. ತಂಡ ಹಾಗಿರ್ಬೇಕು. ಸೊ ಕೊಹ್ಲಿ ಅದ್ಭುತವಾಗಿ ಆಡಿದಾಗ ಅವ್ನು ಯಾವ ಜಾತಿ ಯಾವ ಕೋಮು ಅಂತ ನಾವು ನೋಡಲ್ಲ. ಆತ ನಮ್ಮವನು, ನಮ್ಮ ಹುಡುಗ ಗೆಲ್ಲಿಸಿದ ಆ ಭಾವನೆ ಬಹಳ ಮುಖ್ಯ. ಇಂಡಿಯನ್ ಕ್ರಿಕೆಟ್ಗೆ ಅದಿತ್ತು. ಎಲ್ಲ ಮುಸ್ಲಿಮ್ ಕಾಂಟ್ರಿಬ್ಯೂಷನ್ ಅದ್ಭುತವಾಗಿತ್ತು, ಹೊಡೆದಿರಲಿಲ್ಲ. ಆದರೆ ಇನ್ನು ಮುಂದಾದರೂ ಕೂಡ ಈ ರಾಜಕೀಕರಣಗೊಂಡ ಸಂದರ್ಭದಲ್ಲಿ ಈ ಹಿಂದೂ ಮುಸ್ಲಿಂ ವಿಷ, ಕೋಮುವಾದ, ಜಾತೀಯತೆ ಇದು ಯಾವುದು ಕೂಡ ನಮ್ಮ ಕ್ರಿಕೆಟ್ ತಂಡಕ್ಕೆ ತಟ್ಟದಿರಲಿ ಅಂತ. ಈಗ ರಿಪ್ರೆಸೆಂಟೇಷನ್ ಬಗ್ಗೆ ಕೆಲವೊಂದು ಮಾತಿದೆ, ಅದು ನಾನು ಇವತ್ತು ಈ ಸಂತೋಷ ಸಮಯದಲ್ಲಿ ಮಾತನಾಡಲಿಲ್ಲ. ಭಾರತ ಕ್ರಿಕೆಟ್ ತಂಡದಲ್ಲಿ ಯಾರಿಗೆ ರಿಪ್ರೆಸೆಂಟೇಷನ್, ಯಾರಿಗೆ ಕೊಟ್ಟರು, ಯಾರಿಗೆ ಕೊಡಲ್ಲ, ದಿಸ್ ಇಸ್ ಎ ಡಿಫರೆಂಟ್ ಇಶ್ಯೂ, ವಿ ಕ್ಯಾನ್ ಡಿಸ್ಕಸ್. ಬಟ್ ನೌ ಐ ಥಿಂಕ್ ಇಟ್ ಇಸ್ ನಾಟ್ ನೆಸೆಸರಿ. ನಾನು ಈಗ ಚರ್ಚೆ ಮಾಡಲ್ಲ, ಅದು ಇನ್ನೊಂದು ಸಂದರ್ಭದಲ್ಲಿ ಚರ್ಚೆ ಮಾಡ್ತೀನಿ. ನಾನೊಬ್ಬ ಕ್ರಿಕೆಟ್ ಪ್ರೇಮಿ ಅಂತ, ಕ್ರಿಕೆಟ್ ಆಡಿದವನು ಅಂತ. ನಾನು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಗಿದ್ದೆ. ಭಾಳ ಜನ ಕೇಳಿದ್ದಾರೆ, ಬೇಡ ನಿಂಗೇನೋ ಗೊತ್ತು, ನಿಂಗೇನೋ ಗೊತ್ತು ಅಂತ ಈ ಚಡ್ಡಿಗೆ ಬಂದ್ಬಿಡ್ತಾರೆ, ಲಂಗೋಟಿ ಬಿಚ್ಕೊಂಡು ಅಲ್ಲಾಡಿಸ್ಕೊಂಡು ಆ ಕಡೆ ಈ ಕಡೆ. ನಾನು ಮಾತಾಡಿದ ಕಣ ಅಲ್ಲಾಡಿಸ್ತಾರೆ ಬಂದ್ಬಿಟ್ಟು, ಎಲ್ಲ ಬಿಚ್ಕೊಬಿಡ್ತಾರೆ ಚಡ್ಡಿನ. ನೀವೇನು ಗೊತ್ತು ಅಂತ. ಅದಕ್ಕೆ ಅವರಿಗಾಗಿ ಹೇಳ್ತಿದ್ದೀನಿ, ನಾನು ಕ್ರಿಕೆಟ್ ಆಡಿದವನು, ಕಾಲೇಜ್ ತಂಡದಲ್ಲಿದ್ದವನು. ನಾನು ಲೆಫ್ಟ್ ಹ್ಯಾಂಡ್ ಸ್ಪಿನ್ ಬೌಲರ್ ಮತ್ತು ಬ್ಯಾಟ್ಸ್ಮನ್ ಆಗಿದ್ದೆ. ಗೊತ್ತಾಯ್ತಾ? ಇದನ್ನು ಹೇಳ್ಬಿಡಿ ಆ ಚಡ್ಡಿ ಲಂಗೋಟಿ ನನ್ನ ಮಕ್ಕಳಿಗೆ ಬಂದು ಕೊಳ್ಕೈ ಅಂತವ ಕೇಳ್ಬಿಡಿ. ಇಲ್ಲರ ನಾನು ನೋಡ್ಕೊಂಡು ಉರ್ಕ ಬರ್ತಾವೆ, ಮಾತಾಡ್ಕೊಂಡು ಉರ್ಕ ಬರ್ತಾವೆ. ಅವರಿಗಾಗಿ ಹೇಳಿದ್ದು. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ, ಇಂಪಾರ್ಟೆಂಟ್ ವಿಚಾರ ಎಲ್ಲ ಮಾತಾಡ್ತೀನಿ. ಪ್ಲೀಸ್ ವೇಟ್. ಓಕೆ, ಅಗೇನ್ ವಿಲ್ ಮೇಟ್. ಎಲ್ಲರಿಗೂ ನಮಸ್ಕಾರ.